ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವಾಗ ಬೆಳಿಗ್ಗೆ 8:30 ಆಗ್ತಾ ಇದೆ. ನೋಡಿ, ಅಲ್ಲಿ ನಮ್ಮ ಬೆಕ್ಕು ಹೆದರ್ಕೊಂಡು ಓಡಾಡ್ತಾ ಇದೆ. ಕೋತಿಗಳು ಬಂದುಬಿಟ್ಟಿದೆ ತುಂಬಾ. ಹಸ್ಬೆಂಡ್ ಹೇಳ್ತಾ ಇದ್ರು ನಮ್ಮ ಪೂರ್ವಜರು ಬಂದಿದ್ದಾರೆ ಅಂತೇಳಿ. ಅದಕ್ಕೆ ಅವ್ರ ಹತ್ರ ಹೇಳ್ತಾ ಇದ್ದೆ, ನಿಮ್ಮನ್ನು ಮಾತಾಡ್ಸೋಕ್ಕೆ ಅಂತ ಬಂದಿದ್ದಾರೆ, ನೀವು ಮನೇಲಿ ಇಲ್ವಲ್ಲ, ಅದಕ್ಕೆ ಪಾಪ ಬೇಜಾರಾಗಿ ಹೋಗ್ತಾನೆ ಇಲ್ಲ ಅಂತೇಳಿ ನನ್ನ ಪೊಪ್ಪಳೆ ಗಿಡ ಎಲ್ಲ ಹಾಳು ಮಾಡಾಕ್ಬಿಡ್ತು. ಸುಮಾರಿಷ್ಟು ಗಿಡನೆಲ್ಲ ಹಾಳು ಮಾಡಿಬಿಡ್ತು. ಸುಮಾರು ಕೋತಿಗಳು ಬಂದುಬಿಟ್ಟಿತ್ತು. ಬೆಕ್ಕು ಕೂಡ ಇವಾಗ ಓಡೋಗ್ಬಿಟ್ಟಿದೆ. ಈಗ ಪಕ್ಕದ ಬಿಲ್ಡಿಂಗಿಂದ ಜಂಪ್ ಮಾಡಿ ಆ ಕಡೆ ಹೋಗಿದೆ. ಇನ್ನು ಅದನ್ನು ಹೇಗೆ ಕರ್ಕೊಂಡು ಬರೋದು ಅದು ಕೂಡ ಗೊತ್ತಾಗ್ತಾ ಇಲ್ಲ. ಬನ್ನಿ ಕೋತಿಗಳನ್ನು ತೋರಿಸ್ತೀನಿ. ಇವತ್ತಿನ ಬ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ. ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಮತ್ತೆ ಪುನಃ ನೋಡಿ, ಇವಾಗ ಅಮೇರಿಕ ತಾವರೆ ಹಾಕ್ಕೊಂಡಿದೆ. ಇವಾಗ ಈ ಗಿಡಗಳೆಲ್ಲ ಸುಮಾರಿಷ್ಟೆಲ್ಲ ಹಾಳು ಮಾಡಿಬಿಡ್ತು ಕೋತಿ. ಎಲ್ಲಿಂದ ಬಂತು ಗೊತ್ತಿಲ್ಲ. ಅವಕ್ಕೆ ಊಟ ತಿಂಡಿ ಎಲ್ಲ ಸರಿಯಾಗಿ ಸಿಗಲ್ವಲ್ಲ. ಈಗ ಕಾಡುಗಳೇ ಇಲ್ಲ, ಎಲ್ಲ ನಾಡಾಗ್ಬಿಟ್ಟಿದೆ ಎಲ್ಲ. ಮತ್ತೇನು ಮಾಡ್ತವೆ ಅವು ಕೂಡ ಅಷ್ಟೇ ಅಲ್ವಾ. ಒಂದು ಸ್ವಲ್ಪ ಕಪಿಚೆ ಅಷ್ಟೇನ ತೋರಿಸಿ ಹೋಯಿತು. ಜಾಸ್ತಿ ಏನು ಕಿತಾಪತಿ ಏನು ಮಾಡಿಲ್ಲ. 4-5 ಕೋತಿಗಳು ಮೇಲ್ಗಡೆ ಹಂಚಿನ ಮೇಲೆಲ್ಲ ಓಡಾಡ್ತಾ ಇತ್ತು. ಡಬ ಡಬ ಅಂತ ಸೌಂಡ್ ಬರ್ತಾ ಇದೆ ಏನೋ ಅಂತೇಳಿ ನಾನು ಟೆರೆಸಿಗೆ ಬಂದೆ. ಅದು ನಾನು ನೋಡಿಬಿಟ್ಟು ಪಕ್ಕದ ಮನೆ ಟ್ಯಾಂಕ್ ಹತ್ರ ನೋಡಿ ಹೋಗಿ ಕೂತ್ಕೊಂಡಿದೆ. ಅಲ್ಲಿ ಅದಕ್ಕೆ ತುಂಬ ಆಸರಾಗಿತ್ತು. ಏನೋ ನೀರು ಕುಡಿಬೇಕು ಅನಿಸ್ತಿತ್ತೇನೋ. ಅಲ್ಲಿ ಮುಚ್ಚಳೆಲ್ಲ ತೆಗಿಯೋಕ್ಕೆ ನೋಡ್ತಾ ಇತ್ತು ಟ್ಯಾಂಕಿದು. ಅದಕ್ಕೆ ಪಾಪ ಅಂತೇಳಿ ಒಂದು ಪಾತ್ರೆಯಲ್ಲಿ ನೀರಿಟ್ಟೆ ನಾನು. ಈಗ ತುಂಬ ಸೆಕೆ ಅಲ್ವಾ, ಪಾಪ ಪ್ರಾಣಿಗಳಿಗೂ ಕೂಡ ನೀರು ಕುಡಿಬೇಕು ಅಂತ ದಾಹ ಆಗ್ತಾ ಇರುತ್ತೆ ಅಂತೇಳ್ಬಿಟ್ಟು ನೀರಿಟ್ಟೆ. ಆಮೇಲೆ ನೀರೆಲ್ಲ ಕುಡ್ಕೊಂಡು ಹೋಯ್ತು ಅದು. ಇವಾಗ ಇವ್ರನ್ನ ನೋಡಿಬಿಟ್ಟು ನಮ್ಮ ಬೆಕ್ಕೊಂದು ಎಸ್ಕೇಪ್ ಆಗಿಬಿಟ್ಟಿದೆ. ಇವಾಗ ಅದನ್ನು ಹೇಗೆ ತರೋದು ಅಂತ ಗೊತ್ತಿಲ್ಲ. ಪಕ್ಕದ ಮನೆ ಸಜ್ಜೆ ಮೇಲೆ ಇಳ್ಕೊಂಡ್ಬಿಟ್ಟಿದೆ, ಕಿಟಕಿ ಮೇಲ್ಗಡೆ ಅಲ್ಲಿ ಹಾರ್ಕೊಂಡ್ಬಿಟ್ಟಿದೆ ಅದು. ನಮ್ಮ ಮನೆಯಲ್ಲಿ 4 ಬೆಕ್ಕಿನ ಮರಿ ಹಾಕಿತ್ತು, ನಿಮಗೆ ತೋರಿಸಿದ್ನಲ್ಲ. 3 ಬೆಕ್ಕಿನ ಮರಿಯನ್ನು ನಾನು ಚೆನ್ನಾಗಿ ಸಾಕ್ತೀನಿ ಅಂದವರಿಗೆ ಕೊಟ್ಟುಬಿಟ್ಟೆ. ಇದು ಒಂದು ಇಟ್ಕೊಂಡಿದ್ದೆ. ಇವಾಗ ಇದು ಇಲ್ಲ. ಇದು ತುಂಬ ಆಸೆಪಟ್ಟು ಇಟ್ಕೊಂಡಿದ್ದಾಗಿತ್ತು. ಪರ್ಷಿಯನ್ ಕ್ಯಾಟ್ ಇದು. ಚೆನ್ನಾಗಿ ಸಾಕಬೇಕು ಅಂತೆಲ್ಲ ಆಸೆ ಪಟ್ಟಿದ್ವಿ. ನೋಡಿ, ಆಸೆ ಪಟ್ಟಿದ್ದು ಯಾವುದೂ ಜೊತೆಗೆ ಇರೋದಿಲ್ಲ. ಇದು ಎಲ್ಲಿ ಓಡೋಯ್ತು ಅಂತಲೇ ಗೊತ್ತಿಲ್ಲ. ಇದ್ರ ಅಮ್ಮ ಆಚೆ ಕರ್ಕೊಂಡು ಹೋಗಿತ್ತು. ಆಮೇಲೆ ತಿರ್ಗಾ ಮನೆ ಕರ್ಕೊಂಡೇ ಬಂದಿಲ್ಲ. 15 ದಿವಸ ಆಯಿತು. ಬರುತ್ತೆ ಅಂತ ನಾವು ಕಾಯ್ತಾನೆ ಇದ್ವಿ, ಆದರೆ ಬಂದೇ ಇಲ್ಲ. ಇವಾಗ ಹೊಂಗೆ ಮರ ಇರೋಲ್ಲೆಲ್ಲ ತುಂಬ ಹೊಂಗೆ ಹೂಗಳಿಂದ ತುಂಬಿಕೊಂಡಿರುತ್ತೆ. ಕೆಳಗಡೆ ಎಲ್ಲ ಹಾಸ್ಕೊಂಡು ಬಿದ್ದುಬಿಟ್ಟಿರುತ್ತೆ. ಇದು ತುಂಬ ಒಳ್ಳೆಯದು, ಗಿಡಗಳಿಗೆ ಒಳ್ಳೆ ಗೊಬ್ಬರ ಅದು. ಅದರಿಂದ ಗೊಬ್ಬರನ ರೆಡಿ ಮಾಡ್ಬೋದು. ಇಲ್ಲ ಎಲ್ಲ ಪಾಟ್ಗಳಲ್ಲೂ ಮಣ್ಣನ್ನು ಒಂದು ಸರಿ ಕೆದಕ್ಬಿಟ್ಟು ಮೇಲೆ ಕೆಳಗೆ ಮಾಡಿ ಮೇಲ್ಗಡೆ ಎಲ್ಲ ಈ ಹೂಗಳನ್ನು ಹಾಕ್ಕೊಡ್ಬೋದು, ಮಲ್ಚಿಂಗ್ ಮಾಡಿಕೊಡ್ಬೋದು. ಈ ರೀತಿ ಮಾಡೋದ್ರಿಂದ ಸೂರ್ಯನ ಬಿಸಿಲು ನೇರವಾಗಿ ಮಣ್ಣಿನ ಮೇಲೆ ಬೀಳಲ್ಲ. ಆವಾಗ ನಾವು ನೀರು ಹಾಕಿರ್ತೀವಲ್ಲ, ಆ ನೀರು ಬೇಗ ಡ್ರೈ ಆಗಲ್ಲ, ತೇವಾಂಶವನ್ನು ಹಿಡಿದಿಟ್ಕೊಂಡಿರುತ್ತೆ. ನಂತರ ಕಳೆ ಗಿಡಗಳೆಲ್ಲ ಹುಟ್ಕೊಳ್ಳೋದಿಲ್ಲ. ಈ ರೀತಿ ಮಲ್ಚಿಂಗ್ ಮಾಡಿಕೊಡೋದ್ರಿಂದ ಇದೇ ಕ್ರಮೇಣವಾಗಿ ಗೊಬ್ಬರ ಆಗಿ ರೆಡಿ ಆಗುತ್ತೆ. ಗಿಡಕ್ಕೆ ತುಂಬಾ ಒಳ್ಳೆಯದು. ಇಲ್ಲ ಈ ರೀತಿ ಗೊಬ್ಬರ ಕೂಡ ರೆಡಿ ಮಾಡ್ಕೋಬೋದು. ನಾನು ಎಲ್ಲ ಗಿಡಗೂ ಮಲ್ಚಿಂಗ್ ಮಾಡಿಕೊಟ್ಟೆ. ಮಲ್ಚಿಂಗ್ ಮಾಡಿಕೊಟ್ಟಾದಮೇಲೆ ಹೆಚ್ಚು ಉಳಿದಿರುವಂಥ ಹೂವನ್ನೆಲ್ಲ ಈ ರೀತಿ ಗೊಬ್ಬರ ಮಾಡೋದಕ್ಕೆ ಅಂತ ಬಳಸ್ಕೊಳ್ತಾ ಇದ್ದೀನಿ. ಇದನ್ನ ನಾನು ಡ್ರಮ್ಮಲ್ಲಿ ಹಾಕಿಬಿಟ್ಟು ಒಂದು ಹಾಸು ಈ ಹೂವನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಅದಾದಮೇಲೆ ಅದರ ಮೇಲೆ ಮಣ್ಣನ್ನು ಹಾಕ್ಕೊಂಡಿದ್ದೀನಿ. ಮಣ್ಣು ಹಾಕ್ಕೊಂಡ್ಮೇಲೆ ಮತ್ತೆ ಪುನಃ ಹೂವನ್ನು ಹಾಕ್ಕೊಟ್ಟಿದ್ದೀನಿ. ಮತ್ತೆ ಮಣ್ಣನ್ನು ಹಾಕಿ ಇದೇ ರೀತಿ ಮಾಡೋದ್ರಿಂದ ಒಳ್ಳೆ ಗೊಬ್ಬರ ಕೂಡ ರೆಡಿ ಆಗುತ್ತೆ. ಒಳ್ಳೆ ಉದುರಾದಂಥ ಗೊಬ್ಬರ ರೆಡಿ ಆಗುತ್ತೆ. ಇದು ಯಾವ ಗಿಡಕ್ಕೆ ಹಾಕ್ಕೊಟ್ರು ತುಂಬಾ ಪೋಷಕಾಂಶವನ್ನು ಹೊಂದಿರೋದ್ರಿಂದ ಒಳ್ಳೆ ಹೂವು, ಹಣ್ಣು, ಕಾಯಿಗಳಿಂದ ತುಂಬತ್ತೆ ಗಿಡದಲ್ಲಿ ಈ ಗೊಬ್ಬರ ಹಾಕ್ಕೊಡೋದ್ರಿಂದ. ನೀವು ಕೂಡ ಹೊಂಗೆ ಹೂಗಳಿಂದ ಇದೇ ರೀತಿ ಗೊಬ್ಬರನ ರೆಡಿ ಮಾಡಿ ಇಟ್ಕೊಳ್ಳಿ. ನಿಮ್ಮ ಗಿಡಗಳಿಗೂ ಕೂಡ ತುಂಬ ಒಳ್ಳೆಯದು. ಇವತ್ತು ಆರುಷಿ ಸ್ಕೂಲಿಗೂ ಹೋಗಬೇಕಿತ್ತು. ಅದಕ್ಕೆ ಬೇಗ ಅಡುಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು PTM ಇದೆ. ಹಾಗೆಯೇ ಅವಳಿಗೆ ಬುಕ್ಸ್ ಕೂಡ ಕೊಡ್ತಾರಂತೆ. ಇವತ್ತು ತರೋದಕ್ಕೆ ಹೋಗಬೇಕು. ಹಸ್ಬೆಂಡ್ ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ. ಅದಕ್ಕೆ ಇವಾಗ ನಾನೇ ಆರುಷಿ ಕರ್ಕೊಂಡು ಹೋಗಬೇಕು. ಬೇಗ ಅಡುಗೆ ಮುಗಿಸಿ ಹೋಗೋಣ ಅಂಥೇಳಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಲೇಟ್ ಆಗಿಬಿಟ್ರೆ ಆಮೇಲೆ ಯಾವ ಕೆಲಸ ಕೂಡ ಆಗಲ್ಲ. ಬಂದು ಅಡುಗೆ ಮಾಡೋದು ಕೂಡ ಆಮೇಲೆ ಬೇಜಾರು. ನನಗೆಲ್ಲಾದರೂ ಆಚೆ ಎಲ್ಲ ಹೋಗಬೇಕಂದ್ರೆ ಎಲ್ಲ ಕೆಲಸ ಮುಗಿಸಿ ಹೋದರೆ ಒಂಥರ ಖುಷಿ. ಆಮೇಲೆ ಹೋಗಿ ಬಂದಮೇಲೆಲ್ಲ ಅಡುಗೆ ಮಾಡೋಕ್ಕೆಲ್ಲ ನನಗೆ ಇಂಟ್ರೆಸ್ಟೇ ಇರೋದಿಲ್ಲ. ಆಮೇಲೆ ಕೂತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಅದಕ್ಕೆ ನಾನು ಅಡುಗೆ ಎಲ್ಲ ಮೊದಲೇ ಮಾಡಿಟ್ಟು ಹೋಗೋದು. ಎಲ್ಲಿಗೆ ಹೋಗೋದಿದ್ರು ಕೆಲಸ ಎಲ್ಲ ಬೇಗ ಮುಗಿಸಿ ಆರಾಮಾಗಿ ಹೋಗ್ತೀನಿ. ಹೋಗಿ ಬಂದ ತಕ್ಷಣ ಆರಾಮಾಗಿ ಒಂದು ಸರಿ ಕೂತ್ಕೋಬೇಕು ನನಗೆ. ನಿಮಗೂ ಕೂಡ ಹಾಗೇನಾ ಅಂತೇಳಿ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವು ಕೂಡ ಯಾರೆಲ್ಲ ಹೀಗೆ ಮಾಡ್ತೀರಾ ಅಂತ ತಿಳ್ಕೊಬೇಕು ಅಂತ ಆಸೆ ಇದೆ. ಅದಕ್ಕೋಸ್ಕರ ಯಾರೆಲ್ಲ ಹೀಗೆ ಮಾಡ್ತೀರಾ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಬಸಳೆ ಸೊಪ್ಪಿನ ಹಸಿ ಕೂಡ ರೆಡಿ ಆಯಿತು.
ಕೋತಿ ಬಸ್ಲೆ ಬಳ್ಳಿ ಎಲ್ಲ ಸುಮಾರೆಲ್ಲ ಕಿತ್ತುಬಿಟ್ಟು ಹಾಳು ಮಾಡಿಬಿಡ್ತು. ಚೆನ್ನಾಗಿರುವಷ್ಟೆಲ್ಲ ಎಲೆನ ಕಿತ್ಕೊಂಡು ಬಂದುಬಿಟ್ಟೆ. ಹಾಗೆ ಈರುಳ್ಳಿ ಬುತ್ತಿ ಕೂಡ ರೆಡಿ ಮಾಡಿದೆ. ಈರುಳ್ಳಿ ಬುತ್ತಿ ಅಂತೂ ತುಂಬಾ ರುಚಿಯಾಗಿತ್ತು. ನಂತರ ಸೊಪ್ಪಿನ ಸಾಂಬಾರು ಕೂಡ ರೆಡಿ ಆಯಿತು. ಅಡುಗೆ ಮುಗೀತು, ಅನ್ನ ಕೂಡ ರೆಡಿ ಮಾಡಿಬಿಟ್ಟೆ. ಇವಾಗ ಆರುಷಿ ಸ್ಕೂಲ್ ಹತ್ರ ಬಂದ್ವಿ. ಬುಕ್ಸ್ ತೊಗೊಂಬಿಟ್ಟೆ. ಆನಂತರ PTMಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬಂದಿದ್ದೆ, ಟೋಕನ್ ತೊಗೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ನಮ್ಮದು 88 ಆಗಿತ್ತು ನಂಬರು, ಇನ್ನು 20 ಕರಿತಾಯಿದ್ರು. ನಂತರ ಸ್ವಲ್ಪ ಹೊತ್ತು ಕೂತ್ಕೊಂಡು ಬುಕ್ಸ್ ಎಲ್ಲ ತೊಗೊಂಡು ಬುಕ್ಸ್ ಎಲ್ಲ ಚೆಕ್ ಮಾಡ್ಕೊಂಬಿಟ್ಟು ಕರೆಕ್ಟ್ ಆಗಿದೆಯಾ ಅಂತ ಎಲ್ಲ ನೋಡಿಕೊಂಡು ಆನಂತರ ಆರುಷಿ ಕ್ಲಾಸ್ ರೂಮ್ ಕಡೆಗೆ ಹೋದ್ವಿ. ಅವಳದು ಕ್ಲಾಸ್ ರೂಮ್ ಇರೋದು 2nd ಫ್ಲೋರಲ್ಲಾಗಿತ್ತು. ಅದಕ್ಕೆ ಬುಕ್ಸ್ ಎಲ್ಲ ಕೆಳಗಡೆನೇ ಇಟ್ಬಿಟ್ಟು ನಾವಿವಾಗ ಮೇಲ್ಗಡೆ ಬಂದು ಕೂತಿದ್ದೀವಿ. ನಂತರ ನೋಡಬೇಕು, ಇಲ್ಲೂ ಕೂಡ ಟೋಕನ್ ತೊಗೊಂಡಿದ್ದೀವಿ. ನಾವು ಎಷ್ಟೊತ್ತಿಗೆ ಒಳಗಡೆ ಹೋಗೋದು ಅಂತ ವೇಟ್ ಮಾಡ್ತಾ ಕೂತಿದ್ದೀವಿ. ಕೂಡ ಕೇಳ್ಕೊಂಡು ಬಂದಾಯಿತು. ಆರುಷಿ ಹ್ಯಾಪಿ. ಎಷ್ಟಂತೆ? 96.5. ಇನ್ನೂ ಜಾಸ್ತಿ ಆಗಬೇಕಿತ್ತು, ಆದರೂ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾಳೆ. ಇವಾಗ ನಾವು ಬಂದಿದ್ದ ಕೆಲಸ ಎಲ್ಲ ಮುಗೀತು. ಇವಾಗ ಮನೆ ಕಡೆಗೆ ಹೊರಟಿದ್ದೀವಿ. 2 ವೀಲರ್ ತೊಗೊಂಡು ಬಂದಿದ್ದೆ. ಈಗ ಕೆಲವೊಂದಿಷ್ಟು ಬುಕ್ಸ್ ಎಲ್ಲ ಡಿಕ್ಕಿಲಿ ಹಾಕೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ತುಂಬ ಭಾರ ಇದೆ ಬ್ಯಾಗು. ಮುಂದ್ಗಡೆ ಕಾಲ ಹತ್ರ ಇಟ್ಕೊಳ್ಳೋಣ ಅಂತ ಕೆಲವೊಂದಿಷ್ಟು ಬುಕ್ಸ್ ಡಿಕ್ಕಿಗೆ ಹಾಕ್ತಾಯಿದ್ದೀನಿ. ಹಾಗೆ ಗಾಡಿಗೆ ಪೆಟ್ರೋಲ್ ಕೂಡ ಕಡಿಮೆ ಇತ್ತು. ಅದಕ್ಕೆ ಪೆಟ್ರೋಲ್ ಕೂಡ ಹಾಕ್ಸ್ಕೊಂಡು ಈಗ ಮನೆ ಕಡೆಗೆ ಹೊರಟಿದ್ದಾಯಿತು. ತುಂಬಾ ಬಿಸಿಲಿತ್ತು. ಟ್ರಾಫಿಕ್ ಕೂಡ ತುಂಬ ಇತ್ತು. ಸಾಕಾಗೋಯ್ತು ಬರೋವರೆಗೆ. ಮುಖ ಎಲ್ಲ ನೋಡಿ ಯಾವ ಥರ ಆಗೋಗಿದೆ ಬಿಸಿಲಿಗೆ ಅಂತ. ಹೋಗಿ ಬಂದಾಯಿತು. ಬುಕ್ಸ್ ಎಲ್ಲ ತೊಗೊಂಡು PTM ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಆರುಷಿ ತುಂಬ ಖುಷಿಯಲ್ಲಿದ್ದಾಳೆ. ರಿಸಲ್ಟ್ ಕೂಡ ಹೇಳಿದ್ರು, ಚೆನ್ನಾಗೇ ಆಯಿತು. ಏನು ಸೌಂಡ್ ಮಾಡ್ತಾಯಿದ್ದೆ. ಅಕ್ಕ ತಂಗಿದಿಬ್ಬರದು ರಿಸಲ್ಟ್ ಬಂತು. ನಮಗೂ ಕೂಡ ಖುಷಿ ಆಯಿತು, ಚೆನ್ನಾಗೇ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು. ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿದರೆ ಇನ್ನೂ ಔಟ್ ಆಫ್ ಔಟ್ ತೆಗಿಬೋದಿತ್ತು ಎಲ್ಲದರಲ್ಲೂ. 5th ಮುಗಿ 6ಗೆ ಹೋಗ್ತಾ ಇದ್ದೇನು. ಖುಷಿನಾ? ನಿಮ್ಮನೆ ಮಕ್ಕಳು ಹೀಗೇನಾ ಅಂತೇಳಿ. ನಮ್ಮ ಆರುಷಿಗೆ ಬೇಗ 18 ವರ್ಷ ಆಗಬೇಕಂತೆ. ಮಕ್ಕಳಿಗೆಲ್ಲ ಎಲ್ಲ ದಿನ ಹೇಳ್ತಾಳೆ ಅವಳು. ಯಾಕೆಂದರೆ ಗಾಡಿ ಓಡಿಸ್ಬೇಕಂತೆ, ಆಮೇಲೆ 2 ವೀಲರು 4 ವೀಲರ್ ಎಲ್ಲ ಓಡಿಸ್ಬೇಕಂತೆ ಅವಳು. ಏನೇನೋ ಇದೆ ಅಂತೆ. ಅದಕ್ಕೆ ಅವಳಿಗೆ ಬೇಗ 18 ವರ್ಷ ಆಗಬೇಕಂತೆ. ನಾವೆಲ್ಲ ಚಿಕ್ಕವರಿರುವಾಗ ಇನ್ನೂ ಏಜೇ ಆಗೋದು ಬೇಡ, ಚಿಕ್ಕವಳಾಗೇ ಇರಬೇಕು ಅಂದ್ಕೋತಿದ್ವಿ. ಈಗಿನ ಮಕ್ಕಳು ಆಗಲ್ಲ. ಅವರ ಟಾರ್ಗೆಟ್ ಇರೋದೇ 18 ವರ್ಷಕ್ಕೆ. ನಿಮ್ಮನೆ ಮಕ್ಕಳನ್ನು ಹೀಗೇನಾ ಅಂತ ಹೇಳಿ. ನಮ್ಮ ಮನೆಯಲ್ಲಂತೂ 2 ಮಕ್ಕಳನ್ನು ಹಾಗೆ. ಅವರಿಗೆ 18 ವರ್ಷಕ್ಕಾಗಿ ಕಾಯ್ಕೊಂಡಿದ್ದಾರೆ. ಅವ್ರು ಬೇಕಾದ್ರೆ 1 ವರ್ಷ ಜಾಸ್ತಿನೇ ಹೇಳ್ತಾರೆ, ಅವ್ರು ಕಡಿಮೆ ಅಂತೂ ಹೇಳಲ್ಲ. ಖುಷಿನಾ ಮಾರ್ಕ್ಸು? ಟೀಚರ್ ಕೂಡ ತುಂಬ ಚೆನ್ನಾಗಿ ಅವಳ ಬಗ್ಗೆ ಎಲ್ಲ ಹೇಳಿದ್ರು. ತುಂಬ ಖುಷಿಯಾಯಿತು ಕೇಳಿ. ನಮ್ಮ ಮಕ್ಕಳು ಚೆನ್ನಾಗಿ ಸ್ಕೂಲಲ್ಲೆಲ್ಲ ಒಳ್ಳೆ ಇರ್ತಾರೆ ಅಂತ ಕೇಳಿದ್ರೆ ತುಂಬ ಖುಷಿ ಆಗುತ್ತಲ್ವ. ಚೆನ್ನಾಗಿ ಓದ್ತಾರೆ ಮತ್ತು ಎಲ್ಲರ ಜೊತೆಗೆ ಚೆನ್ನಾಗಿರ್ತಾರೆ. ಇದೆಲ್ಲ ಕೇಳಿದಾಗ, ಟೀಚರ್ ಬಾಯಲ್ಲಿ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ನನಗೂ ಕೂಡ ತುಂಬ ಖುಷಿ ಆಯಿತು. ಎಷ್ಟು ಮಾರ್ಕ್ಸ್ ತೆಗೆದೆ ಮರ್ತೋತಾ? ಮಾರ್ಕ್ಸ್ ಕಾರ್ಡ್ ಕೊಟ್ಟಿಲ್ಲ, ಮಾರ್ಕ್ಸ್ ಹೇಳಿದ್ರು, ಪರ್ಸೆಂಟೇಜ್ ಹೇಳಿದ್ರು ಎಷ್ಟಾಯಿತು ಅಂತೇಳಿ. ಇವಳು ಹಿಂದಿ 79 80 ಎಲ್ಲದು 80 ಮಾರ್ಕ್ಸ್ಗೆ. ಹಿಂದಿ ಮತ್ತು EVS 79, ಮ್ಯಾಥ್ಸು 75, ಕನ್ನಡ 74.5, ಇಂಗ್ಲೀಷು 76.5. ಟಾಪರ್ ಅದರಲ್ಲಿ. ಇಂಗ್ಲೀಷಲ್ಲಿ ಟಾಪರ್. ಹಿಂದಿಗೂ 79. ಹಿಂದಿ ಟಾಪರ್ 79. ಟೋಟಲ್ ಪರ್ಸೆಂಟೇಜು 96.5. ನೆಕ್ಸ್ಟ್ ಇಯರ್ ಇನ್ನೂ ಚೆನ್ನಾಗಿ ಮಾಡಬೇಕು ಅವಳು. ನಿಮ್ಮೆಲ್ಲರ ಬ್ಲೆಸ್ ಇರಲಿ ಅವಳ ಮೇಲೆ. ಇನ್ನೂ ಚೆನ್ನಾಗಿ ಓದಬೇಕು ಅವಳು. ಇನ್ನೂ ಸ್ವಲ್ಪ ಎಫರ್ಟ್ ಹಾಕಬೇಕು. ಪರವಾಗಿಲ್ಲ, ಓದೋದ್ರಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ಚೆನ್ನಾಗೇ ಇದ್ದಾಳೆ. ಹಾಗೆ ನಾನು ಒಂದು ಸ್ವಲ್ಪ ಹೊತ್ತು ಆಟ ಆಡೋಕ್ಕೂ ಕಳಿಸ್ತೀನಿ. ಡೈಲಿ ಬರೀ ಓದೋದು ಒಂದೇ ಅಲ್ಲ, ಆಟನೂ ಆಡಬೇಕು. ಹಾಗೆ ಡ್ಯಾನ್ಸು, ಮ್ಯೂಸಿಕ್ಕು, ಡ್ಯಾನ್ಸ್ ಕ್ಲಾಸಲ್ಲೂ ಕೂಡ ಚೆನ್ನಾಗಿಯೇ ಮಾಡ್ತಾಳೆ ಅವಳು. ಹೆತ್ತವರಿಗೆ ಇನ್ನೇನು ಬೇಕು ಅಲ್ವಾ? ನಮ್ಮ ಮಕ್ಕಳು ಎಲ್ಲರ ಜೊತೆಗೆ ತುಂಬ ಚೆನ್ನಾಗಿ ಬೆರೀತಾರೆ, ಎಲ್ಲರ ಜೊತೆಗೆ ಪ್ರೀತಿಯಿಂದ ಇರ್ತಾರೆ, ಹಾಗೆಯೇ ಸ್ಕೂಲಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಳ್ತಾರೆ. ಇದನ್ನೆಲ್ಲ ಬೇರೆಯವ್ರ ಬಾಯಲ್ಲಿ ಕೇಳಿದಾಗ ತುಂಬಾ ಖುಷಿ ಆಗತ್ತಲ್ವ. ಒಳ್ಳೆ ಮಾರ್ಕ್ಸ್ ತಗೊಳ್ಳೋದು ತುಂಬ ಮುಖ್ಯ. ಅದ್ರ ಜೊತೆಗೆ ಒಳ್ಳೆ ಸಂಸ್ಕಾರ ಕೂಡ ತುಂಬಾ ಮುಖ್ಯ. ಮಕ್ಕಳಿಗೆ ಒಳ್ಳೆ ಸಂಸ್ಕಾರವನ್ನು ಮೊದಲು ಕೊಡಬೇಕು. ಒಂದು ಬೇಜಾರು, ನೆಕ್ಸ್ಟ್ ಇಯರಿಂದ ಟೀಚರ್ಸ್ ಎಲ್ಲ ಚೇಂಜ್ ಆಗ್ತಾರಂತೆ. ಕೆಲವು ಟೀಚರ್ಸ್ ಎಲ್ಲ ಚೇಂಜ್ ಆಗ್ತಾರೆ ಅಂತೇಳಿ ಬೇಜಾರು.
ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಮಾಡಬೇಕು ಅವಳು. ಇನ್ನು ಸಬ್ಜೆಕ್ಟ್ ಎಲ್ಲ ಇನ್ನು ಜಾಸ್ತಿ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಇಯರಿಂದೆಲ್ಲ. ಸೋಷಿಯಲ್ ಸೈನ್ಸು ಮತ್ತು ಬೇರೆ ಆ್ಯಡ್ ಆನ್ ಸಬ್ಜೆಕ್ಟ್ಸ್ ಮತ್ತು ಪೋರ್ಷನ್ಸ್ ಜಾಸ್ತಿ. ಅವಳ ಟೀಚರ್ ಕೂಡ ಹಾಗೆ ಹೇಳಿದ್ರು, ಇನ್ನು ಸಬ್ಜೆಕ್ಟ್ ಎಲ್ಲ ಜಾಸ್ತಿ ಆಗುತ್ತೆ, ಇನ್ನೂ ಕೂಡ ಜಾಸ್ತಿ ನೀನು ಪೋರ್ಷನ್ಸ್ ಚೆನ್ನಾಗಿ ಮಾಡಬೇಕು ಅಂತೇಳಿ. ಬುಕ್ಸ್ ಎಲ್ಲ ತಂದಿದ್ದಾಯಿತು, ಬೈಂಡ್ ಹಾಕಬೇಕು. ನೋಡಿ ಬಿಲ್ ಬಂದಿದೆ, ಎಷ್ಟಾಗಿದೆ ಅಂತ ಹೇಳ್ತೀನಿ. ಬುಕ್ಸಿಗೆ 7,316. ನೋಟ್ಬುಕ್ ಮತ್ತು ಬುಕ್ಸ್ ಎಲ್ಲ ಸೇರಿ 7,316. ಇನ್ನೆಲ್ಲ ಬೈಂಡಿಂಗ್ ಹಾಕಬೇಕು. ಎಲ್ಲ ರೆಡಿ ಮಾಡಿಬಿಟ್ಟೆ ಊರಿಗೆ ಹೋಗ್ಬೇಕು. ಊರಿಗೆ ಹೋಗೋಕ್ಕಿಂತ ಮುಂಚೆ ಬೈಂಡಿಂಗ್ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಹೋಗ್ಬಿಟ್ರೆ ಬಂದ ತಕ್ಷಣ ಟೆನ್ಷನ್ ಇರಲ್ಲ. ಏನೇನು ಕೆಲಸ ಮಾಡಬೇಕದೆಲ್ಲ ಮುಗಿಸೋಗ್ಬಿಟ್ರೆ. ಈ ಸರಿ ಬೇಗ ಕೊಟ್ಬಿಟ್ರು ಬುಕ್ಸ್, ಅದೊಂದು ಖುಷಿ. ಇಲ್ಲ ಅಂದರೆ ಸ್ಕೂಲ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಗಡಿಬಿಡಿ ಮಾಡ್ತಾಯಿದ್ರು ಇವರು. ಅಮ್ಮ ಬೈಂಡ್ ಹಾಕ್ಕೊಡು ಅಂತ. ಆರುಷಿದ್ ಒಂದೇ ಸಮ ರಗಳೆ ಇರ್ತಿತ್ತು. ಊರಿಂದ ಬೇರೆ ಬಂದಿರ್ತಿದ್ದೆ, ಕ್ಲೀನಿಂಗ್ ಕೆಲಸ ಅದು ಇದು ಇರ್ತಿತ್ತು, ಅದ್ರ ಜೊತೆಗೆ ಇದು ಬೇರೆ ಮಾಡಬೇಕಿತ್ತು. ಇವಾಗ ಅದೆಲ್ಲ ಸಮಸ್ಯೆ ಇಲ್ಲ. ಇವಾಗ ಖುಷಿ ಕಾಲೇಜ್ ಇನ್ನೂ ಸುಮಾರು ದಿವಸ ಇರೋದ್ರಿಂದ 18th ಅದಾದಮೇಲೆ ನಾನು ಊರಿಗೆ ಹೋಗೋದು. ಅದಕ್ಕೋಸ್ಕರ ಅಲ್ಲಿವರೆಗೆ ಇವಳದನ್ನು ಎಲ್ಲ ಮುಗಿಸ್ಬಿಟ್ಟು ರೆಡಿ ಮಾಡಿನೇ ಹೋಗಬೇಕು. ಸೊ ಇದು ಲಾಂಗ್ ನೋಟ್ಸ್, ಇದು ರೂಲ್ಡ್, ಇದೆಷ್ಟು ರೂಲ್ಡ್ ಒಂದಿಷ್ಟಿದೆ. ಆಮೇಲೆ ಇದೆಲ್ಲ ಅನ್ರೂಲ್ಡ್ ಮ್ಯಾಥ್ಸ್ಗೆ ಲಾಂಗ್ ನೋಟ್ಸ್. ಇದು ಡ್ರಾಯಿಂಗ್ ಬುಕ್ಸ್ 2. ಇದು ಗ್ರಾಫ್, ಇದೆರಡು ರೆಕಾರ್ಡ್ ಬುಕ್ಸ್. ಸೈನ್ಸಿಗೆ ಇರ್ತಾರೆ. ಇದು ಕಮ್ಯುನಿಕೇಟ್ ವಿತ್ ಕೇಂಬ್ರಿಡ್ಜ್ ಇಂಗ್ಲೀಷ್ ಲಿಟ್ರೇಚರ್. ಇದು ಇಂಗ್ಲೀಷ್ ಕೋರ್ಸ್ ಬುಕ್, ಇಂಗ್ಲೀಷ್ ಗ್ರಾಮರ್. 3 ಬುಕ್ಸ್ ಇದೆ. ಆಮೇಲೆ ಇದು ಕಿಕ್ ಸ್ಟಾರ್ಟ್ ಕಂಪ್ಯೂಟರ್ ಸೈನ್ಸ್. ಇದು ಉಡಾಟ್ ಕಟೋಲ ಹಿಂದಿ. ಇದೆರಡು ಯಾವ ಸಬ್ಜೆಕ್ಟ್ ಅಂತ ಗೊತ್ತಿಲ್ಲ. ನರ್ಚರ್ ಎನ್ರಿಚ್ಮೆಂಟ್ ಆಫ್ ವ್ಯಾಲ್ಯೂಸ್ ಮತ್ತು ಮೈ ಬುಕ್ ಆಫ್ ಇಂಟಿಗ್ರೇಟೆಡ್ ಲರ್ನಿಂಗ್. ಮ್ಯಾಥ್ಸ್. ಇದು ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್. ಇದೆರಡು ಎಕ್ಸ್ಟ್ರಾ. ಈ ವರ್ಷ ಹೊಸ್ದಾಗಿ ಬಂದಲ್ಲ. ನಂಗೆ ಆಪ್ಷನ್ ಇತ್ತು 3rd ಲ್ಯಾಂಗ್ವೇಜ್, ಹಿಂದಿ ಮತ್ತು ಸಂಸ್ಕೃತ. ನಾನು ಹಿಂದಿ ತಗೊಂಡೆ. ನಮ್ಮ ಬೆಕ್ಕು ಕೋತಿ ಬಂದಾಗ ಭಯಪಟ್ಬಿಟ್ಟು ಓಡೋಗಿ ಪಕ್ಕದ ಬಿಲ್ಡಿಂಗಿನೆಲ್ಲ ಹಾರಿಬಿಟ್ಟು ಅವ್ರ ಕಿಟಕಿ ಮೇಲ್ಗಡೆ ಹೋಗಿ ಕೂತಿದೆ, ಹೊರಗಡೆಯಿಂದ ಸಜ್ಜೆ ಮೇಲೆ ಅಂತ ಹೇಳಿದ್ದೆ ಅಲ್ವಾ. ನೋಡಿ ಇಲ್ಲೇ ಕೂತ್ಕೊಂಡಿದೆ. ಅದನ್ನ ಕರ್ಕೊಂಡು ಬರೋದು ಕಷ್ಟ. ಯಾಕೆ ಅಂದರೆ ಎಲ್ಲೂ ಆ ಕಡೆ ಈ ಕಡೆಯಿಂದ ಸಿಗೋ ಸಾಧ್ಯತೆಗಳೇ ಇಲ್ಲ. ಕರೆದ್ರೂ ಬರೋಂಗೂ ಇಲ್ಲ, ಅದಕ್ಕೂ ಕಷ್ಟ. ಅದಕ್ಕೆ ದೊಡ್ಡ ಪೈಪಿಗೆ ಬಲೆ ಎಲ್ಲ ಹಾಕಿಬಿಟ್ಟು ಎಲ್ಲ ಮಾಡಿ ಸುಮಾರಿಷ್ಟು ಪ್ರಯತ್ನ ಮಾಡಿದ್ವಿ. ಆದರೂ ಅದು ಬರೋದಕ್ಕೆ ಭಯ ಪಡ್ತಾ ಇದೆ. ನೋಡಿ ಇಲ್ಲಿ ಬಲೆ ಎಲ್ಲ ಹಾಕಿದ್ದಾಗಿದೆ, ಅದು ಬರೋದಕ್ಕೆ ತುಂಬಾ ಭಯ ಪಡ್ತಾ ಇದೆ. ನೋಡಬೇಕು ಏನು ಮಾಡುತ್ತೆ ಅಂತ. ಸಜ್ಜೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ ಬೆಕ್ಕು. ನಿನ್ನೆ ಕೋತಿಗಳು ಬಂದಿತ್ತಲ್ಲ ಟೆರೆಸ್ ಮೇಲೆ, ಭಯಪಟ್ಟು ಹಾರೋಗ್ಬಿಟ್ಟಿತ್ತು. ಎಷ್ಟು ಕಷ್ಟಪಟ್ಟರು ಬರ್ತಾನೆ ಇಲ್ಲ. ನಮ್ಮ ಹತ್ರ ತೆಗಿಯೋಕ್ಕೂ ಆಗ್ತಾ ಇಲ್ಲ ಅದು. ಇವಾಗೆಲ್ಲ ನೆಟ್ಟೆಲ್ಲ ಹಾಕಿ ಪೈಪೆಲ್ಲ ಬಿಟ್ಟು ಬಂದಿದ್ದೀವಿ. ನೋಡಬೇಕು ಹತ್ತು ಬರುತ್ತಾ ಅಂತ ಹೇಳಿ. ಆರಾಮಾಗಿ ಹತ್ತು ಬರೋ ಥರ ಮಾಡಿಟ್ಟು ಬಂದಾಗಿದೆ. ಪಾಪ ಪಕ್ಕದ ಮನೆಯವರು ತುಂಬ ಹೆಲ್ಪ್ ಮಾಡಿದ್ರು. ಏನೇ ಮಾಡಿದ್ರೂ ಮೇಲೆ ಬರ್ತಾನೆ ಇಲ್ಲ. ಅದಕ್ಕೆ ಭಯ ಆಗಿಬಿಟ್ಟಿದೆ. ನಿನ್ನೆ ಅಲ್ಲಿ ಕೋತಿ ಎಲ್ಲ ನೋಡಿಬಿಡ್ತಲ್ಲ, ತುಂಬಾ ಭಯ ಆಗಿಬಿಟ್ಟಿದೆ. ಅದಕ್ಕೆ ತುಂಬ ಹೊತ್ತಿಂದ ಅಲ್ಲೇ ಇದ್ವಿ. ಅದಕ್ಕೆ ಈಗ ಇನ್ನೊಂದು ತಾಸು ಬಿಟ್ಟು ಬರ್ತೀವಿ, ನೋಡೋಣ ಅಂತ ಹೇಳಿ ಬಂದ್ವಿ. ಯಾಕೆಂದರೆ ನಾವು ಆಚೆ ಹೋದರೆ ಅದು 2 ಕಾಲು ಮೇಲೆತ್ತು ನೋಡತ್ತಂತೆ, ಕರೆಯತ್ತಂತೆ. ಅದಕ್ಕೆ ನಾವು ಆಚೆ ಬಂದರೆ ಬರ್ಬೋದು ಅಂತ ಬಂದ್ವಿ. ನಾವು ಅಲ್ಲೇ ಇದ್ದರೆ ಅದು ಬರೋ ಪ್ರಯತ್ನನೇ ಮಾಡ್ತಾ ಇಲ್ಲ.